ತಾವು ಮಾಡ್ತಾರೆ ಏನಕ್ಕ? ಕೆಲಸ ನನ್ನ ಮೈದನ ಯಾಕೆ ಮಾಡ್ಬೇಕಮ್ಮ? ಕೆಲಸ ಮಾಡೋದಕ್ಕೆ ನಾನು ಕೆಲಸ ಮಾಡ್ತೇನೆ. ಅದು ಅಲ್ಲದೆ ನನ್ನ ಮೈದನ ನೀನು ಇರದೇ ಇದ್ದರೆ ಅತ್ತಿಗೆ ಮೋನಿಕಾ ಎಲ್ಲಿದ್ದಾಳೆ ಅಂತ ನನ್ನ ಕೇಳ್ತಾನಮ್ಮ. ಒಂದು ಕ್ಷಣ ಕೂಡ ನಿನ್ನನ್ನು ಬಿಟ್ಟು ಇರುವುದಕ್ಕೆ ಆಗುದಿಲ್ಲ ನನ್ನ ಮೈದನಿಗೆ. ಅದಕ್ಕೋಸ್ಕರ ಯಾವಾಗಲೂ ನೀನು ನನ್ನ ಮೈದನ ಪಕ್ಕದಲ್ಲೇ ಇರಬೇಕು, ಅಂದ್ರೆ ಮಾತ್ರ ಖುಷಿಯಾಗಿರ್ತಾನೆ ನನ್ನ ಮೈದನ. ಹೋಗಕ್ಕ, ಯಾಕೆ ಈ ರೀತಿ ಮಾತನಾಡ್ತಾ ಇದ್ರ ನೀವು? ನನಗೆ ತುಂಬಾ ನಾಚಿಕೆ ಆಗುತ್ತದೆ. ನೀವು ಹೀಗೆ ಮಾತನಾಡುವುದಾ? ಹೌದಮ್ಮ, ಎಲ್ಲ ಗಂಡಸರು ಹಾಗೆ ಚಪಲ ಚೆನ್ನಿಗರಾಯರೇ ಅಂತ. ನಾನು ಹೊಸದಾಗಿ ಮದುವೆ ಆದಾಗ ನಿಮ್ಮ ಭಾವನವರು ನನ್ನ ಕೆಲಸ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ, ಬರೀ ನನ್ನ ಜೊತೆ ಜಗಳನೇ ಮಾಡ್ತಾ ಇದ್ರು. ಸಾವಿತ್ರಿ, ಏನು ಅಕ್ಕ ತಂಗಿಯರಿಬ್ಬರು ನಗುನಗುತ್ತಾ ಸಂತೋಷದಿಂದ ಮಾತನಾಡುತ್ತಿರುವಿರಲ್ಲ? ಛೇ ಏನೂ ಇಲ್ಲ ರೀ. ನಿಮ್ಮ ತಮ್ಮ ಹೆಂಡತಿಯನ್ನು ಬಿಟ್ಟು ಇರುವುದಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದ, ಅದಕ್ಕೆ ಮೋನಿಕಾಗೆ ಚೇಷ್ಟೆ ಮಾಡ್ತಾ ಇದ್ದೆ ಅಷ್ಟೇ. ಹೋಗಲಿ ಬಿಡೆ ಸಾವಿತ್ರಿ, ಅವಳ ಕಾಲನ್ನೇಕೆ ಎಳೆಯುತ್ತಿರುವೆ? ಏನೋ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ, ತಮಾಷೆ ತುಂಟಾಟ ಮಾಡಿರಬಹುದು, ಅದನ್ನೇಕೆ ದೊಡ್ಡದು ಮಾಡುತ್ತಿರುವೆ? ಅವಳ ಕಾಲಕ್ಕೆ ಎಳೆಯುತ್ತಿರುವೆ. ಮೋನಿಕಾ, ಇವಳ ಮಾತನ್ನು ನೀನು ಹಚ್ಚಿಕೊಳ್ಳಬೇಡಮ್ಮ. ನೋಡಿ ಬಾಬಾ, ಅಕ್ಕ ನನಗೆ ಒಂದೇ ಸವನೆ ಕಾಲು ಎಳೆಯುತ್ತಿದ್ದಾಳೆ, ಹಾಸ್ ಮಾಡುತ್ತಿದ್ದಾಳೆ. ನೀವಾದ್ರೂ ಹೇಳಿ ಬಾಬಾ ಅಕ್ಕನಿಗೆ. ನೀನೇನು ಚಿಂತೆ ಮಾಡಬೇಡಮ್ಮ, ನಿನ್ನ ಮೇಲಿನ ಪ್ರೀತಿಗಾಗಿ ಅವಳು ಈ ರೀತಿ ಮಾತನಾಡುತ್ತಿದ್ದಾಳೆ. ಮೋನಿಕಾ, ನೀವಿಬ್ಬರು ಅಕ್ಕ ತಂಗಿಯರು ಹೀಗೆ ನಗುನಗುತ್ತಾ ಅನ್ಯೋನ್ಯವಾಗಿದ್ದರೆ ನಮ್ಮ ಮನೆಯು ನಂದ ಗೋಕುಲದಂತಿರುತ್ತದೆ. ನಿಮ್ಮಿಬ್ಬರ ನಡುವೆ ಯಾವ ಭಿನ್ನ ಅಭಿಪ್ರಾಯ ಬರದಂತಿದ್ದರೆ ನೀವಿಬ್ಬರು ಅವಳ ಮುತ್ತಿನಂತಿರುತ್ತೀರೆಂಬ ನಂಬಿಕೆ ನನಗಿದೆಯಮ್ಮ. ಬಾಬಾ, ಈ ನಂಬಿಕೆಯನ್ನು ಯಾವತ್ತೂ ಹುಸಿ ಮಾಡಲಾರೆ. ನಾನು ತಂದೆ ತಾಯಿ ಹಂಗನ್ನು ಕೊರೆದು ಬಂದ ಅಂತ ನಾನು ಕೊರಗುತ್ತಿದ್ದೆ. ಆದ್ರೆ ನೀವು ತೋರಿಸ್ತಕ್ಕಂಥ ಪ್ರೀತಿ ಕಾಳಜಿಯನ್ನು ನೋಡಿದ್ರೆ ಅಕ್ಕನಿಗೆ ಬಳ್ಳಿಯ ತಂಗಿಯಾಗಿ ಈ ಮನೆಗೆ ಸಸಿಯಾಗಿ ಈ ಮನೆ ಬೆಳಗುವ ಸಸಿಯನ್ನಾಗಿ ಇರುವೆ ಮಹಾನರು. ಅತ್ತಿಗೆ, ಮೋನಿಕೆ ಎಲ್ಲಿ ಅತ್ತೆ? ಬಾರಪ್ಪ ಮೈದನ, ಯಾಕೆ ಇಷ್ಟೊಂದು ಗಾಬರಿಯಾಗಿದ್ಯಾ? ನಿನ್ನ ಹೆಂಡತಿ ಇಲ್ಲೇ ಇದ್ದಾಳೆ ನೋಡು. ಅಲ್ಲೇ ಮೋನಿಕಾ, ನಾನು ಶರ್ಟ್ ಕಾಣ್ತಾ ಇಲ್ಲ. ಅಲ್ಲೇ ಇಟ್ಟಿರುವೆ, ಬನ್ನಿ ಕೊಡ್ತೀನಿ ನಾನು. ಇದೇನಪ್ಪ ಮೈದನ, ಶರ್ಟ್ ಕಾಣ್ತಾ ಇಲ್ವೋ ಅಥವಾ ನಿನ್ನ ಹೆಂಡತಿನೇ ಕಾಣ್ತಾ ಇಲ್ವೋ? ಇಲ್ಲ ಅದಕ್ಕೆ ನನ್ನ ಶರ್ಟ್ ಕಾಣ್ತಾ ಇಲ್ಲ, ಅದಕ್ಕೆ ಕೇಳಿದೆ. ನಿಂತ್ಕೋ ರಾಜೇಶ, ಮೋನಿಕಾಳಿಗೆ ಬಟ್ಟೆ ಇಲ್ಲ ಅಂತ ಕಾಣುತ್ತದೆ. ಪೇಟೆಗೆ ಹೋಗಿ 2 ಜೊತೆ ಸೀರೆಯನ್ನು ತೆಗೆದುಕೊಂಡು ಬಾ. ತೆಗೆದುಕೋ ದುಡ್ಡು. ಆಯ್ತು ಅಣ್ಣ, ಈಗಲೇ ಹೋಗುತ್ತೇವೆ. ಬಾ ಮೋನಿಕಾ, ಹೋಗೋಣವಿ. ಯಾಕೆ ಸಾವಿತ್ರಿ, ನನ್ನ ಸತಿಯ ಮುಖವು ಸಣ್ಣದಾದಂತೆ ಕಾಣುತ್ತಿದೆಯಲ್ಲ? ಯಾಕೆ ಇಲ್ಲರಿ, ಯಾಕೂ ಏನೋ ಮನಸ್ಸಿನಲ್ಲಿ ಗಸಿಬಿಸಿ ಆಗ್ತಾ ಇದ್ದಾರೆ. ಯಾಕೆ ಸಾವಿತ್ರಿ, ಅಂತಹದ್ದೇನಾಗಿದೆ ನಿನ್ನ ಮನಸ್ಸಿಗೆ ಕಸಿವಿಸಿ ಆಗುವಂತದ್ದು? ನನ್ನಿಂದೇನಾದರೂ ತಪ್ಪಾಯಿತೆ? ಎಂತ ಮಾತನ್ನು ಮಾತನಾಡ್ತಾ ಇದ್ದೀರಾ ನೀವು? ನಿಮ್ಮಿಂದ ತಪ್ಪಾಗಲು ಸಾಧ್ಯವೇ ಇಲ್ಲ ರೀ. ನೀವು ಚಿನ್ನದಂತವರು ಸ್ವಾಮಿ, ಚಿನ್ನದಂತವರು. ಮತ್ತೆ ನನ್ನ ಸತಿಯ ಮುಖವು ಸಣ್ಣದಾದರೆ ನನಗೆ ಚಿಂತೆಯಾಗುವುದಿಲ್ಲವೇ? ಹೌದಾ, ಹೋಗ್ಲಿ ಬಿಡಿ. ಈಗ ನಾನೇನು ಮಾಡಬೇಕು? ಏನು ಮಾಡಬೇಡ ಕಣೆ. ಬೇಜಾರಾದ ಮನಸ್ಸಿಗೆ ಆನಂದ ತರಿಸಲು ಸುರಿಸು ನಿನ್ನ ಮಧುರ ಕಂಠದಿಂದ ಸುಮಧುರ ಗಾಯ. ಆಯ್ತು ರೀ, ನಿಮ್ಮ ಆಸೆಯಂತೆ ಆಗಲಿ, ಬನ್ನಿ.
ಯಾಕೋ ಏನೋ ನನಗೆ ಸುಸ್ತಾದಂತೆ ಆಗ್ತಾ ಇದೆ, ಮೈಯೆಲ್ಲ ಭಾರವಾಗಿದೆ ಸ್ವಾಮಿ. ಸಾವಿತ್ರಿ, ನಿನ್ನ ಗರ್ಭದಲ್ಲಿ ನನ್ನ ಕಂದ ಬೆಳೆಯುತ್ತಿರುವನಲ್ಲ, ಅವನ ಕಾಟ ತಾಳಾಲದೆ ಹಾಗಾಗುತ್ತಿರಬಹುದು. ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡರೆ ಸರಿ ಹೋಗುತ್ತದೆ. ನಡೆ, ಹೊರಗಡೆ ಹೋಗೋಣ. ಆಯ್ತು. ಅಲ್ಲ ಕಣೆ, ನಿನಗೆ 2 ಸೀರೆ ಕೊಡಿಸುದ್ರೊಳಗ ನನಗಂತೂ ಸಾಕಾಗಿ ಹೋಯ್ತು. ಅದೇನಂತಾರಲ್ಲ, ಎಮ್ಮೆಗಳನ್ನು ನೀರಿನಲ್ಲಿ ಬಿಡಬಾರದು, ಹೆಣ್ಣ ಮಕ್ಕಳನ್ನು ಬಟ್ಟೆ ಅಂಗಡಿಯಲ್ಲಿ ಬಿಡಬಾರದು ಅನ್ನುವಕ್ಕೆ ಸುಳ್ಳಲ್ಲ. ಏನ್ರಿ ನೀವು ನನಗೆ ಎಮ್ಮೆ ಅಂತ ಇದ್ರ? ಅದಕ್ಕೆ ನಿಮ್ಮ ಜೊತೆ ಬರೋದಕ್ಕೆ ನಾನು ಒಪ್ಪಿರ್ಲಿಲ್ಲ ಗೊತ್ತೇನ್ರಿ? ಹುಡುಗಾಟ ಮಾಡಿದೆ ಕಣೆ, ಅಷ್ಟಕ್ಕೆ ನೀ ಬೇಜಾರವಾದೆಯಾ? ಅಂದಾಗೆ ನಿನ್ನ ಮುಖದಲ್ಲಿ ಮಂದಾಸವಿಲ್ಲ ಯಾಕೆ ಮೋನಿಕಾ? ನಾ ಕೊಡಿಸಿದ ಸೀರೆ ನಿನಗೆ ಇಷ್ಟ ಆಗಿಲ್ಲವೇ? ನೀನು ಎಷ್ಟೇ ಆದರೂ ರಾಜ್ಯ ವೈಭೋಗದಲ್ಲಿ ಮೆರೆದವಳು, ಬೆಲೆ ಬಾಳುವ ರೇಷ್ಮೆ ಸೀರೆಯನ್ನು ಉಟ್ಟವಳು, ಭದ್ರ ವೈಢೂರ್ಯ ಧರಿಸಿ ರಾಣಿಯಂತೆ ಮೆರೆದವಳು ಅಲ್ಲವೇ? ರೀ, ಮೈ ತುಂಬಾ ಸೀರೆ ಉಟ್ಟು ಬಂಗಾರ ಹಾಕಿಕೊಂಡ್ರೆ ಬದುಕು ಬಂಗಾರವಾಗುವುದಿಲ್ಲವೇ? ನೆಮ್ಮದಿಯಿಂದ ಬದುಕಿದ್ರೆ ಮಾತ್ರ ಬಾಳು ಬಂಗಾರವಾಗುತ್ತದೆ. ತಾಯಿಯಂತೆ ಪ್ರೀತಿ, ತಂದೆಯಂತೆ ಜವಾಬ್ದಾರಿ,